ಆತ್ಮೀಯ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ಪುಣ್ಯಸ್ಮರಣೆಯ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ಕಾಚಮಾಚನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಮತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ವೇಳೆ ಗ್ರಾಮದ ಹಿರಿಯ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿ ಅತ್ಯಂತ ಸಂಭ್ರಮದಿಂದ ವಿಶೇಷ ಪೂಜೆ ಮತ್ತು ಪುಷ್ಪಾರ್ಚನೆಗಳ ಮೂಲಕ ಅಪ್ಪುರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ವೇಳೆ ಗ್ರಾಮದ ಮುಖಂಡರುಗಳು ಅಪ್ಪು ಪುಣ್ಯಸ್ಮರಣೆ ಕುರಿತು ಮಾತನಾಡಿದರು. ಅಪ್ಪು ಅವರ ಸಮಾಜ ಸೇವೆ ಮತ್ತು ಅವರ ನಟನೆ ಈ ಸಮಾಜಕ್ಕೆ ಎಂದೆಂದಿಗೂ ಮಾದರಿ ಎಂದು ಹೇಳಿದರು. ನಿಮ್ಮ ಊರಲ್ಲಿ ಕಾಸ್ಪಾಸಿನಲ್ಲಿ 4 ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಿದ್ದೀರಿ. ಈ ವರ್ಷ ಏನು ವಿಶೇಷತೆ ಇದೆ? ಈ ವರ್ಷ 4 ವರ್ಷದಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ವಿಶೇಷ ಏನಂದ್ರೆ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ಕೊಡ್ತಾ ಇದ್ದೀವಿ. ಹಿಂದಿನ ವರ್ಷ ಪ್ರಸಾದ ವಿನಿಯೋಗ ಮಾಡಿದ್ವಿ. ಈ ವರ್ಷ ಅತಿ ಹೆಚ್ಚಿನ ಜನ ಸೇರಿ ಮತ್ತು ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಇನ್ನೂ ಅತಿ ಹೆಚ್ಚಿನ ಮಕ್ಕಳನ್ನ ಕರ್ತಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಆಯೋಜಕರು ಮುಖ್ಯವಾಗಿ ಯಾರು ಇದ್ದಾರೆ? ಊರಿನ ಗ್ರಾಮಸ್ಥರು ಮತ್ತು ಕನ್ನಡ ಅಭಿಮಾನಿಯ ಸಂಘದವರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಗೆಳೆಯರ ಬಳಗ ಅಂತ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು 4 ವರ್ಷದಿಂದ ಹೆಚ್ಚಿನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಾಗಿ ಕನ್ನಡ ರಾಜ್ಯೋತ್ಸವವನ್ನು ಕಾಚಮಾಚನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಮಾಡ್ತಾ ಇಲ್ಲ, ಆ ತರ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಕಾಚಮಾಚನಹಳ್ಳಿ ಗ್ರಾಮದಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಈಗ 4ನೇ ವರ್ಷ ಪುಣ್ಯ ಸ್ಮರಣೆ ಮಾಡ್ತಿದ್ವಿ. ಬರ್ತ್ಡೇ ಕಾರ್ಯಕ್ರಮ ಮಾಡ್ತೀರಾ? ಹಿಂಗೆ? ಹೌದು ಸರ್, ಬರ್ತ್ಡೇ ಮಾಡ್ತೀವಿ. ಪ್ರತಿ ವರ್ಷ ಇದೇ ತರ ಸಂಭ್ರಮ ಮತ್ತೆ ಮಕ್ಕಳಿಗೆ ಪುಸ್ತಕ ವಿತರಣೆ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ ವರ್ಷ ವರ್ಷ. ಈ ಒಂದು ಗ್ರಾಮಸ್ಥರ ಪ್ರತಿಕ್ರಿಯೆ ವರ್ಷ ಯಾವ ತರ ಇರ್ತದೆ? ಗ್ರಾಮಸ್ಥರು ಪೂರ್ತಿ ಸಹಕಾರ ಕೊಡ್ತಾರೆ. ಪೂರ್ತಿ ಗ್ರಾಮಸ್ಥರಿಂದನೇ ಈ ಕಾರ್ಯಕ್ರಮ. ನಿಮ್ಗೆ ಪುನೀತ್ ರಾಜ್ಕುಮಾರ್ ಅವರ ಯಾವ ಗುಣ ಇಷ್ಟ ಆಯ್ತು? ಅವರು ಸೇವಾ ಮನೋಭಾವನೆ ಪ್ಲಸ್ ಅಂಗವಿಕಲರಿಗೆ ಮಾಡಿದಂಥ ಸೇವೆ, ನಮ್ಮ ವೃದ್ಧಾಶ್ರಮ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ತಂದುಕೊಟ್ಟ. ಸರ್, ಈಗ ಒಂದೊಂದು ವರ್ಷ ಒಂದೊಂದು ವಿಭಿನ್ನ ರೀತಿ ಆಚರಣೆ ಮಾಡ್ತಿದ್ದೀರಾ. ಮುಂದಿನ ವರ್ಷ ಯಾವ ತರ ಮಾಡ್ತೀರಾ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋಣ ಸರ್. ಮುಂದಿನ ವರ್ಷ ಯಾರು ವೃದ್ಧರಿದ್ದಾರೆ ಅವ್ರನ್ನ ಕರ್ಕೊಬಂದು ಗೌರವಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸೋಂಥ ಕಾರ್ಯಕ್ರಮನ ಈ ಕಾಚಮಾಚನಹಳ್ಳಿ ಗ್ರಾಮದಲ್ಲಿ ಎಲ್ಲ ಯುವಕರು ಅಂದ್ಕೊಂಡಿದ್ದೀವಿ. ಮುಂದಿನ ವರ್ಷ ವೃದ್ಧಾಶ್ರಮ ಮಾಡಬೇಕು ಎಂಬ ಒಂದು ಗುರಿ ಇಟ್ಕೊಂಡಿದ್ದಾರೆ. ತಾಲೂಕಲ್ಲಿ ಒಂದು ವೃದ್ಧಾಶ್ರಮ ಆಗಬೇಕು. ಅದರಲ್ಲಿ ಏನು ಪುನೀತ್ ರಾಜ್ಕುಮಾರ್ ಅವರ ಆಶಯ ಏನಿದೆ, ಅವರಿಗೆ ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಇಂಥ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನಾಗಿ ಮಾಡಬೇಕು ಅಂತ ಅವ್ರ ಆಸೆ ಈಡೇರಿಸ್ತೀವಿ ಅನ್ನೋ ಒಂದು ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಇನ್ನು ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಜನಸಂಖ್ಯೆ ತಂದು ಈ ಗ್ರಾಮದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಭರವಸೆ ಕೊಡ್ತೇನೆ. ಈ ಕಾರ್ಯಕ್ರಮದ ಜವಾಬ್ದಾರಿ ಮತ್ತು ಯಶಸ್ವಿಯಾಗಲು ನಾಗರಾಜ್ ಎ, ನೀರ್ಗಂಟಿ ಮಂಜುನಾಥ್, ನರಸಣ್ಣ, ನರೇಂದ್ರ, ಅರುಣ್, ಬೊಮ್ಮಣ್ಣ, ನಾಗೇಶ್, ಸುಕನ್ಯಾ, ವೆಂಕಟೇಶಪ್ಪ, ಗೋಪಾಲ, ಮಂಡಿ ನಾಗರಾಜಪ್ಪ, ಮಂಜುನಾಥ್, ಪೊಲೀಸ್ ನಾಗರಾಜಪ್ಪ, ಲಿಂಗಣ್ಣ, ಮೀನಾಕ್ಷಿ, ಉಮೇಶ್, ನಾರಾಯಣ ಸ್ವಾಮಿ ಇವರುಗಳ ಸಹಕಾರದ ಮೇಲೆ ಯಶಸ್ವಿಯಾಯಿತು. ಭಾಸ್ಕರ್, ಸ್ವಾರಸ್ಯ ಮಾಧ್ಯಮ, ಗೌರಿಬಿದನೂರು.